ಜೈ ಶ್ರೀರಾಮ್. ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ನನ್ನೆಲ್ಲ ಆತ್ಮೀಯ ಆದರಣೀಯ ಸಹೋದರರೇ, ಬೀದರ್ ಜಿಲ್ಲೆಯ ಸಮಸ್ತ ನನ್ನೆಲ್ಲ ಹಿಂದೂ ಸಮಾಜದ ಕಾರ್ಯಕರ್ತ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನಾಳೆ 11ನೇ ತಾರೀಕಿನಂದು ಭಕ್ತಿ ಭಂಡಾರಿ ವಚನಗಳ ಗಾರುಡಿಗ नोबल पब्लिक स्कूल एडमिशंस आर ओपन. इल्म ही आदमी को इंसान बनाता है. हॉरिजन इंग्लिश मीडियम पब्लिक स्कूल एम्पावरिंग ब्राइट फ्यूचर एडमिशंस आर ओपन. ಸಮಾನತೆ ಹರಿಕಾರ ವಿಶ್ವಗುರು ಬಸವಣ್ಣನವರ ಈ ನೆಲದಲ್ಲಿ ಹಿಂದೂ ಸಮ್ಮೇಳನವನ್ನ 11ನೇ ತಾರೀಕಿನಂದು ಹಮ್ಮಿಕೊಳ್ಳಲಾಗಿದೆ. 11ನೇ ತಾರೀಕಿನಂದು ಮಧ್ಯಾಹ್ನ 1 ಗಂಟೆಗೆ ಬಸವ ಕಲ್ಯಾಣ ನಗರದ ಖಿಲಾದಿಂದ ಅಕ್ಕ ಮಹಾದೇವಿ ಮೈದಾನದವರೆಗೆ ಬೃಹತ್ ಪ್ರಮಾಣದ ಶೋಭಾಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. Knowledge Park The Creative School admissions are open from LKG to 10th standard. Free uniform for new admission students. ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ, ಧರ್ಮವೀರ ಸಂಭಾಜಿ ಮಹಾರಾಜರ ಅಪ್ಪಟ ಅಭಿಮಾನಿಯಾದ ನಾನು ತಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ. ತಾವೆಲ್ಲರೂ ಈ ಶ್ರೇಷ್ಠ ನೆಲದಲ್ಲಿ ನಡೆಯುವ ಹಿಂದೂ ಸಮ್ಮೇಳನವನ್ನ ತಾವೆಲ್ಲರೂ ಬರುವುದರ ಮುಖಾಂತರ, ಸಹಕಾರ ನೀಡುವುದರ ಮುಖಾಂತರ ತಾವು ಯಶಸ್ವಿಗೊಳಿಸಬೇಕು ಅಂಥೇಳಿ ನಿಮ್ಮ ಸ್ನೇಹಿತನಾಗಿ, ನಿಮ್ಮ ಸೇವಕನಾಗಿ ನಾನು ವಿನಂತಿಯನ್ನ ಮಾಡ್ತೇನೆ. ವಿಶೇಷವಾಗಿ ಸ್ನೇಹಿತರೆ, 11ನೇ ತಾರೀಕಿನ ಮಧ್ಯಾಹ್ನ 1 ಗಂಟೆಯಿಂದ ಶೋಭಾಯಾತ್ರೆ, ವಿಜೃಂಭಣೆ ಯಾತ್ರೆ. ಅದು ಈ 153 ನನ್ನ ವಿಧಾನಸಭಾ ಮತಕ್ಷೇತ್ರದ 153 ಹಳ್ಳಿಗಳ ಪ್ರತಿಯೊಬ್ಬ ತರುಣರು, ಯುವಕರು, ಆದರಣೀಯ ಹಿರಿಯರು, ರೈತ ಮಿತ್ರರು ತಾವೆಲ್ಲರೂ ಭಾಗವಹಿಸಬೇಕು. 11ನೇ ತಾರೀಕಿನಂದು ಅಕ್ಕಮಹಾದೇವಿ ಮೈದಾನದಲ್ಲಿ ನಡೆಯುವ 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ನಡೆಯುವ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪರಮ ಪೂಜ್ಯರು, ಆದರಣೀಯರು, ಕೃಷಿ ಪಂಡಿತರು ಆದಂತಹ ಪರಮ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರು ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ವಿಶೇಷವಾಗಿ ನಮ್ಮ ಗವಿ ಮಠದ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನೋರ್ವ ಹಿರಿಯರು, ಆದರಣೀಯ ಸಾಮಾಜಿಕ ಕಾರ್ಯಕರ್ತರು ಆದಂತಹ ಆತ್ಮೀಯರಾದಂತಹ ಕೃಷ್ಣ ಜೋಶಿಯವರು ಈ ಹಿಂದೂ ಸಮ್ಮೇಳನವನ್ನು ಕುರಿತು ಮಾತನಾಡುವರಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಇದೊಂದು ನಮಗಾಗಿ, ನಿಮಗಾಗಿ, ನಮ್ಮೆಲ್ಲರಿಗಾಗಿ, ಈ ದೇಶದ ಭವಿಷ್ಯಕ್ಕಾಗಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮ, ಶ್ರೇಷ್ಠವಾದಂತಹ ಕಾರ್ಯಕ್ರಮ. ಅದು ಹಿಂದೂ ಸಮ್ಮೇಳನ. ಈ ಸಮ್ಮೇಳನವನ್ನ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಬಸವ ಕಲ್ಯಾಣರವರು ಆಯೋಜನೆ ಮಾಡಲಿದ್ದಾರೆ, ನಡೆಸುವರಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೆ ಈ ನೆಲದ ಸೇವಕನಾಗಿ, ನಿಮ್ಮ ಸಹೋದರನಾಗಿ ಬಸವ ಕಲ್ಯಾಣದ ಬೃಹತ್ ಹಿಂದೂ ಸಮ್ಮೇಳನವನ್ನ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಯಶಸ್ವಿ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದಗಳು. आज के लिए इतना ही. मिलते हैं एक नई न्यूज के साथ. अगर आप इस चैनल पर नए हैं तो चैनल को सब्सक्राइब जरूर करें, और आप अगर फेसबुक और इंस्टाग्राम पर देख रहे हैं तो फॉलो जरूर करें.